ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್. ಇವತ್ತು ನಾವು ಒಂದು ಯೂಟ್ಯೂಬ್ ಅಲ್ಲಿ ಹೇಗೆ ದುಡ್ಡು ಮಾಡ್ಬೋದು, 1000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ ನಮ್ಗೇನೋ ಗೊತ್ತಿಲ್ಲ. ಆದ್ರೆ ನಾವು ಯೂಟ್ಯೂಬ್ ಅಲ್ಲಿ ದುಡಿಯೋದು ಹೆಂಗೆ, ಬೇರೆಯವರಿಗೆ ಕಷ್ಟಪಡದೆ ಲಕ್ಷ ದುಡಿತಿದ್ದಾರೆ, ನಾವು ಅದೇ ರೀತಿಯಾಗಿ ದುಡಿಬಹುದು. ಈ ಕ್ಲಿಕ್ ಬೈಟ್ ಅಂದ್ರೆ ಈ ಜೊಲ್ಬೇಟ್ ಅಂದ್ರೆ ಏನು, ಇದ್ರ ಮುಖಾಂತರ ಹೇಗೆ ದುಡಿಬಹುದು, ಯೂಟ್ಯೂಬ್ ಬಿಟ್ಟು ಬೇರೆ ಯಾವ ರೀತಿ ದುಡಿಬಹುದು ನೋಡೋಣ ಬನ್ನಿ. ಫಸ್ಟ್ ಬೇಸಿಕ್ ಟಿಪ್ ಏನಪ್ಪಾ ಅಂತಂದ್ರೆ, ನೀವು ಯೂಟ್ಯೂಬ್ ಅಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮಾನಿಟೈಸ್ ವಿತ್ ಆಡ್ಸ್ ಅಂತ ಆಪ್ಷನ್ ಕೇಳುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಬೇಕು, ಅದ್ರ ಮುಖಾಂತರ ನಿಮಗೆ ದುಡ್ಡು ಬರೋದು. ಸೊ ನೀವು ಯೂಟ್ಯೂಬ್ ಅಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ತಕ್ಷಣ ವ್ಯೂಸ್ ಜಾಸ್ತಿ ಆಗಬೇಕು ಅಂದ್ರೆ ನೇಮ್ ಕರೆಕ್ಟಾಗಿ ಯೂಸ್ ಮಾಡಬೇಕು. ಅದಕ್ಕೆ ಬೇಕಾದ್ರೆ ನೀವು ಕ್ಲಿಕ್ ಬೈಟ್ ಬೇಕಾದ್ರೆ ಯೂಸ್ ಮಾಡಬಹುದು. ಅದು ಹೇಗೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಕ್ಲಿಕ್ ಬೈಟ್ ಅಂದ್ರೆ ಸೊ ನೇಮ್. ಈಗ ಅಕಸ್ಮಾತ್ ನೀವು ಅದ್ರ ಮನಸ್ಸು ಅಂತ ಶಾರ್ಟ್ ಫಿಲಮ್ ಮಾಡಿರ್ತೀರ ಕನ್ನಡದು, ಬರೀ ಮನಸ್ಸು ಅಂತ ಅವ್ರೆ ಯಾರಾದ್ರೂ ಟೈಪ್ ಮಾಡಕ್ ಬರಲ್ಲ ಮನಸ್ಸು ಅಂತ. ಸೊ ಅದಕ್ಕೆ ನೀವು ಮನಸ್ಸು ಕನ್ನಡ ನೀವು ಶಾರ್ಟ್ ಫಿಲಮ್ 2017 ಅಂತ ಹೊಡೆದು ಅಕಸ್ಮಾತ್ ಕಿರಿಪಾಡಿ ಸ್ಟೈಲ್ ಆಯ್ತಾ, ಯೋಗರಾಜ್ ಭಟ್ ಮಾಡೋ ಸ್ಟೈಲ್ ಆಯ್ತಾ, ರಕ್ಷಿ ಶೆಟ್ಟಿ ಮಾಡೋ ಸ್ಟೈಲ್ ಆಯ್ತಾ, ಸ್ಟೈಲ್ ಆಯ್ತು ಅದನ್ನು ಬರೀರಿ ಆದಷ್ಟು ಅವ್ರ ತರ ಅಂತ ಬಿಟ್ಟು ಅದು ಜಾಸ್ತಿ ನಿಮಗೆ ವ್ಯೂಸ್ ತಂದು ಕೊಡ್ತಂತೆ. ಡಿಸ್ಕ್ರಿಪ್ಷನ್ ಆದಷ್ಟು ಜಾಸ್ತಿ ಬರೀರಿ ಅದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು. ಮತ್ತೆ ಅಪ್ಲೋಡ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಟ್ಯಾಕ್ಸ್ ಅಂತ ಕೇಳುತ್ತೆ. ಟ್ಯಾಕ್ಸ್ ನ ಸುಮಾರು ಜನ ಬಿಟ್ಕೊಡ್ತಾರೆ, ಅದೇ ಮೇನ್ ಇಂಪಾರ್ಟೆಂಟ್. ಅದನ್ನ ಜಾಸ್ತಿ ಕೊಟ್ಕೊಂಡು ಹೋಗಿ ಕನ್ನಡ ಶಾರ್ಟ್ ಫಿಲಮ್, ನ್ಯೂ ಕನ್ನಡ ಶಾರ್ಟ್ ಫಿಲಮ್ ಅದ್ರ ಬಗ್ಗೆ ಆದಷ್ಟು ಜಾಸ್ತಿ ಕೊಡ್ಕೊಂಡು ಹೋಗ್ತಾ ಇರಿ. ಈಗ ಸ್ಟೈಲ್ ಯೋಗರಾಜ್ ಸ್ಟೈಲ್ ಯಾರ ತರನಾದ್ರೂ ಸರಿ, ದರ್ಶನ್ ಸ್ಟೈಲ್, ಸುದೀಪ್ ಸ್ಟೈಲ್, ಸೊ ಆದಷ್ಟು ಬಗ್ಗೆ ಜಾಸ್ತಿ ಕೊಡ್ಕೊಂಡು ಹೋಗ್ತಾನೆ ಇರಿ. ಸೊ ಅದು ಮೇನ್ ಇಂಪಾರ್ಟೆಂಟ್. ಎಷ್ಟು ಬರೋ ತಗೊಂತಿರುತ್ತೆ, ಸೊ ಆದಷ್ಟು ಬರೀ ಅದನ್ನು. ಯಾಕೆ ಅಂದ್ರೆ ಈಗ ನೋಡಿ ನಿಮಗೆ ರಾಜ್ಕುಮಾರ ಮತ್ತೆ ಹೆಬ್ಬುಲಿ, ಚಕ್ರವರ್ತಿ ಸುಮಾರು ಆ ಥರ ಫಿಲಮ್ ಟ್ರೈಲರ್ ಹಾಡುಗಳೆಲ್ಲ ಬರ್ತಾ ಇದೆ. ಹೊಸ ಫಿಲಮ್ ಬಂದ್ರೆ ಜನ ನೋಡ್ತಾರೆ ಟ್ರೈಲರ್ ಎಲ್ಲ. ಸೊ ಆ ವಿಡಿಯೋ ನೋಡ್ಬೇಕಾದ್ರೂ ನಿಮ್ ವಿಡಿಯೋ ಈಗ ಸಜೆಷನ್ ಲಿಸ್ಟ್ ಅಲ್ಲಿ ಬರಬೇಕು ಅಂದ್ರೆ ಈ ಟ್ಯಾಕ್ಸ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಈ ಕ್ಲಿಕ್ ಬೈಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡಿದ ತಕ್ಷಣ ಕ್ಲಿಕ್ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ಯೂಟ್ಯೂಬ್ ಅಲ್ಲಿ ಯಾವ್ದೋ ವಿಡಿಯೋ ನೋಡ್ತಿರ್ತೀರಾ, ನೇಮ್ ನೋಡಿದ ತಕ್ಷಣ ಕ್ಲಿಕ್ ಕೊಟ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್, ಐ ಬಾಟ್ ಎ ಗೋಲ್ಡ್ ಪ್ಲೇಟೆಡ್ ಬುಗಾಟಿ, ಐ ಬಾಟ್ $10 million ಫೆರಾರಿ, ಐ ಅರ್ನ್ $1 million in 1 minute, ಐ ಲಾಸ್ಟ್ ಮೈ ಆಲ್ ಮನಿ, ಐ ಬಾಟ್ ಬಿಗ್ ಮ್ಯಾನ್ಷನ್, ಹಂಗೆ ಹಿಂಗೆ ಅಂತೆಲ್ಲ ಹಾಕೊಂಡಿರ್ತಾರೆ ಕ್ಲಿಕ್ ಬೈಟ್ಸ್ ಇದೇ ತರ. ಸೊ ಇದ್ರ ಮುಖಾಂತರ ದುಡ್ಡು ಮಾಡ್ತಿರ್ತಾರೆ. ಸೊ ಕನ್ನಡದಲ್ಲಿ ಯಾವ ರೀತಿ ಕ್ಲಿಕ್ ಬೈಟ್ ಮುಖಾಂತರ ದುಡ್ಡು ಮಾಡ್ತಾರೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ವಿಡಿಯೋ ಹಾಕಿರ್ತಾರೆ ನೋಡಿ, ಸುದೀಪ್ ನಿಜವಾದ ಬಣ್ಣ ಬಯಲು ಅಂತ ಅಂದ್ಬಿಟ್ಟು. ಅಲ್ಲಿ ಏನಿರಲ್ಲ ಪಾಪ ಅವ್ರು ಒಳ್ಳೆ ಕೆಲಸ ಮಾಡಿರ್ತಾರೆ, ಅದನ್ನೇ ಈ ರೀತಿ ಹಾಕೊಂಡು ದುಡ್ಡು ಮಾಡ್ತಿರ್ತಾರೆ. ಇದು ನ್ಯೂಸ್ ಅಂತಾರೋ ಜರ್ನಲಿಸಮ್ ಅಂತಾರೋ ನಮ್ಗೆ ಗೊತ್ತಿಲ್ಲ. ಸೊ ಇದೊಂದು ವೇ, ನಿಮ್ಗೆ ಏನೋ ಗೊತ್ತಿಲ್ಲ ನಾವು ದುಡ್ಡು ಮಾಡಬೇಕು ಅಂತಂದ್ರೆ ಇದೊಂದು ವೇ ಮುಖಾಂತರ ದುಡ್ಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ, ರಾಧಿಕಾ ಪಂಡಿತ್ ವಯಸ್ಸೆಷ್ಟು, ರಮ್ಯಾ ವಯಸ್ಸೆಷ್ಟು, ಅವ್ರ ಡೇಟ್ ಆಫ್ ಬರ್ತ್ ತಗೊಂಡ್ಬಿಟ್ಟು ವಿಕಿಪೀಡಿಯಾದಲ್ಲಿ ಅವ್ರದ್ದು ವಯಸ್ಸಾಗ್ತಾರೆ. ಅದ್ ಬಿಟ್ಟರೆ ಅವ್ರು ಒಂದು ದಿನದ ಸಂಭಾವನೆ ಎಷ್ಟು ಅಂತ ಬಂದ್ಬಿಟ್ಟಿದ್ದಾರೆ. ಸುಮ್ಮನೆ ಚಿಕ್ಕಣ್ಣ ಒಂದು ದಿನದ ಸಂಭಾವನೆ 4 ಲಕ್ಷ ಹಂಗೆ ಅಂತ ಎಲ್ಲಾರು ಹಾಕೊಂಡು ದುಡ್ಡು ಮಾಡ್ಕೊಂತಿದ್ದಾರೆ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡೋವಂಥದ್ದು. ಒಬ್ಬೊಬ್ರು ನಿಜವಾಗ್ಲೂ ಹಾಕೊಂಡು ದುಡ್ಡು ಮಾಡ್ಕೊಂತಾರೆ. ಅದು ಬಿಟ್ರೆ ಸುಳ್ಳು ಸುದ್ದಿ ಅದೋ ರೀತಿ ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ. ಹೆಂಗಿದ್ರೆ ಯಾವ್ದೊಂದು ಫಂಕ್ಷನ್ ಅಲ್ಲಿ ಚಿಕ್ಕಣ್ಣ ಬಂದು ಅನುಶ್ರೀ ಪ್ರಪೋಸ್ ಮಾಡ್ತಾರೆ, ಯಾರೋ ಹೇಳಿದ್ರು ಸುದೀಪ್ ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನೇ ವಿಡಿಯೋ ಮಾಡಾಕ್ಬಿಟ್ರು. ಅನುಶ್ರೀಗೆ ಪ್ರಪೋಸ್ ಮಾಡೋ ಚಿಕ್ಕಣ್ಣ ಮದುವೆ ಅದು ಇದು ಅಂತೆಲ್ಲ ಸದ್ಯ ಮಕ್ಕಳು ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಬಿಟ್ಟು ಇನ್ನೆಲ್ಲ ಹೇಳ್ಬಿಟ್ರು. ಸೊ ಅದೊಂದು ವೇ ದುಡ್ಡು ಮಾಡುವಂಥದ್ದು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಈ ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾರೆ ಗೊತ್ತಾ, ಹೊಸ ಆಪ್ಷನ್ ಬಂದು ಫೇಸ್ಬುಕ್ ಅಲ್ಲಿ, ಅದನ್ನೇ ತಗೊಂಡು ಯೂಟ್ಯೂಬ್ ಅಲ್ಲಿ ಬೇರೆಯವ್ರು ಯಾವ್ದೋ ಲೈವ್ ಬಿಟ್ಟಿರೋದನ್ನ ಇವ್ರು ಹಾಕೊಂಡು ದುಡ್ಡು ಮಾಡ್ಕೊಂತಾರೆ. ಅದ್ರಲ್ಲಿ ಕ್ಲಿಕ್ ಬೈಟ್ ಯಾವ ರೀತಿ ಯೂಸ್ ಮಾಡ್ಕೊಂತಾರೆ ಅಂದ್ರೆ, ಈಗ ರಕ್ಷಿ ಶೆಟ್ಟಿ ಅದೊಂದು ಲೈವ್ ಬಂದಾಗ ಯಾರೋ ಕ್ವಶನ್ ಕೇಳ್ತಾರೆ, ರಶ್ಮಿಕಾ ಮಂಡನ ಮದುವೆ ಆಗ್ತಾರೆ ಏನೋ ಅಂತ ಅನ್ಬಿಟ್ಟು, ಅವ್ರು ಇಲ್ಲ ಅಂತೇನೋ ಆಗ್ತಾರೆ, ಇವ್ರು ಮದುವೆನೇ ಮಾಡ್ಕೊಂತಾರೆ ಅಂತ ಹಾಕ್ಬಿಟ್ಟು ಅದ್ರ ಮುಖಾಂತರ ದುಡ್ಡು ಮಾಡ್ಕೊಂಡವ್ರು ಇದ್ದಾರೆ. ಅದ್ ಬಿಟ್ರೆ ಯಾರೋ ರಶ್ಮಿಕಾ ಮಂಡನ ಅವ್ರು ಅದು FM ಅಲ್ಲಿ ಲೈವ್ ಬರ್ಬೇಕಾದ್ರೆ ಏನೋ ಕಿಡ್ನಾಪ್ ಬಗ್ಗೆ ಏನೋ ಹೇಳ್ತಾರೆ, ಇವ್ರು ಅದನ್ನೇ ರಶ್ಮಿಕಾ ಮಂಡನ ಕಿಡ್ನಾಪ್ ಆಗಿದ್ದಾರೆ ಅಂತಾನೆ ಹಾಕೊಂಡಿರ್ತಾರೆ. ಸೊ ಅದು ಕ್ಲಿಕ್ ಬೈಟ್, ಅದ್ರ ಮುಖಾಂತರ ದುಡ್ಡು ಮಾಡ್ಕೊಂತಾರೆ. ಸೊ ನೀವೇನಾದ್ರು ಮಾಡಿ ಅದು ಓಡ್ಲಿಲ್ಲ ಅಂದ್ರೆ ಕ್ಲಿಕ್ ಬೈಟ್ ಯೂಸ್ ಮಾಡ್ಕೊಂಡು ದುಡ್ಡು ಮಾಡಬಹುದು. ಇನ್ನು ಮಿಕ್ತವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಚಾನಲ್ ಅಲ್ಲಿ ನಡೆಯೋ ವಿಡಿಯೋ, ಬಿಗ್ ಬಾಸ್ ಅಂತವನ್ನೇ ಕಾಪಿ ಮಾಡ್ಬಿಟ್ಟು ಈ ವಿಡಿಯೋ ಹಾಕ್ಬಿಡ್ತಾರೆ. ಕಾಮಿಡಿ ಕಿಲಾಡಿಗಳು ಬಿಗ್ ಬಾಸ್ ಅಂತವನ್ನೇ ತಗೊಂಡ್ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಅದ್ರ ಕ್ಲಿಕ್ ಬೈಟ್ ಯಾವ್ದಂದ್ರೆ, ಈಗ ಪ್ರಥಮ್ಗೆ ಬಿಗ್ ಬಾಸ್ ಇದರಲ್ಲಿ ಹುಚ್ಚ ವೆಂಕಟ್ ಬಂದು ಪ್ರಥಮ್ಗೆ ಹೊಡಿತಾರೆ ಒಂದಿದ್ರಲ್ಲಿ. ಸೊ ಅದನ್ನೇ ವಿಡಿಯೋ ಹಾಕೊಂಡು ದುಡ್ಡು ಬರಲ್ಲ. ಸೊ ನೀವು ಬೇರೆ ವಿಡಿಯೋ ತೆಗೆದುಕೊಂಡ್ರೆ ಕಾಪಿರೈಟ್ ಕ್ಲೇಮ್ ಆಗ್ಬಿಟ್ಟು ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ. ಅದೇನೋ ಎಕ್ಸ್ಟ್ರಾ ಆಗುತ್ತೆ, ಇಲ್ಲ ನಿಮ್ಗೆ ಬರೋದು ₹1 ಬರಲ್ಲ ಹೊರಗೆ ಹೋಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ರೆ, ನಾವು ಹೊಡೆಯೋದಕ್ಕಿಂತ ಮುಂಚೆ ಒಂದು ಹೊಡೆದ್ಮೇಲೆ ಒಂದು ಹಾಕ್ಬಿಟ್ಟು ಹಿಂದೆ ನಡೆದ ಬಿಗ್ ಬಾಸ್ ನಲ್ಲಿ ಹುಚ್ಚ ವೆಂಕಟ್ ಪ್ರಥಮ್ ಕೊಡ್ತಿದ್ದಾರೆ ಅಂತ ಹಾಕ್ಬಿಟ್ಟು ಅದ್ರ ಮುಖಾಂತರ ಬೇರೆಯವ್ರು ದುಡ್ಡು ಮಾಡ್ಕೊಂತಾರೆ. ಸೊ ಅದು ಒಂದು ರೀತಿ ದುಡ್ಡು ಮಾಡ್ಕೊಳ್ಳೋವಂಥದ್ದು. ಅವೆಲ್ಲ ಬೇಡ, ನಾವು ನಿಯತ್ತಾಗಿ ದುಡ್ಡು ಮಾಡೋಣ ಅಂತಂದ್ರೆ ಸುಮಾರು ಟ್ರಿಕ್ಸ್ ಇದೆ. ಅದೇನಪ್ಪ ಅಂದ್ರೆ ವ್ಲಾಗ್ ಮಾಡೋದು, ನಾವು ಬೆಳಗಿನ ಸಂಜೆ ತನಕ ಏನ್ ಮಾಡ್ತೀವಿ ಅದನ್ನೇ ವಿಡಿಯೋ ಮಾಡಿ ಎಡಿಟ್ ಮಾಡ್ಬಿಟ್ಟು ಅದನ್ನೇ ಬಿಟ್ಟು ಚೆನ್ನಾಗಿ ದುಡ್ಡು ಮಾಡೋದು. ಫಾರ್ ಎಕ್ಸಾಂಪಲ್ ಮೋ ವ್ಲಾಗ್ಸ್ ಅಂತ ಮಾಡ್ತಾರೆ, ಅದೇ ತರ ಮಾಡಿ ಫೆರಾರಿ ಮನೆಗಿನೇ ಎಲ್ಲ ತಗೊಂಡ ಅದು ಬಿಟ್ರೆ ಕುಕಿಂಗ್ ಶೋ ಮಾಡ್ಬೋದು. ಈ ಮ್ಯೂಸಿಕ್ ಬಗ್ಗೆ, ವೆಹಿಕಲ್ ರಿಪೇರ್ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಅದ್ರ ಬಗ್ಗೆ ಎಲ್ಲ ಮಾಡಿ ನೀವು ದುಡ್ಡು ಮಾಡ್ಬೋದು. ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ ನಮ್ಗೆ ಅದು ಗೊತ್ತಿಲ್ಲ ಬೇರೆ ಯಾವ ರೀತಿ ಮಾಡ್ಬೋದು ಅಂತ ಕಲಿಯೋದಕ್ಕೋಸ್ಕರ ವಿಡಿಯೋ ಮಾಡಿ. ಈಗ 4G 2G 3G ಮೊಬೈಲ್ ಅಂದ್ರೆ ಏನೋ ಗೊತ್ತಿಲ್ಲ, ಟೆಕ್ನಾಲಜಿ ಇದೆ, ಸುಮಾರು ಏನೇನೋ ಇದೆ, ಅದ್ರ ಬಗ್ಗೆ ಬೇರೆಯವ್ರ ಹತ್ರ ತಿಳ್ಕೊಂಡು ಅದ್ರ ಮುಖಾಂತರ ವಿಡಿಯೋ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು. ಸೊ ಅದೊಂದು ಟ್ರಿಪ್. ಅದು ಇಲ್ಲ ಅಂದ್ರೆ ಪ್ರ್ಯಾಂಕ್. ಈ ಪ್ರ್ಯಾಂಕ್ ಮುಖಾಂತರ ಸರಿಯಾಗಿ ದುಡಿತಿದ್ದಾರೆ ಜನ. 10 ಮಿಲಿಯನ್ 100 ಮಿಲಿಯನ್ ವ್ಯೂಸು ಆಗಿದೆ ಪ್ರ್ಯಾಂಕ್ ಮಾಡೋದ್ರಿಂದ. ಸೊ ಪ್ರ್ಯಾಂಕ್ ಚೆನ್ನಾಗಿದೆ. ಸೊ ಪ್ರ್ಯಾಂಕ್ ಮಾಡೋದ್ರಿಂದ ದುಡ್ಡು ಮಾಡ್ಬೋದು. ಇದು ಇಲ್ಲ ಅಂದ್ರೆ ಈ ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ ದುಡ್ಡು ಚೆನ್ನಾಗಿ ಮಾಡ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ನೆಲಕ್ಕೆ ಬಿಟ್ಬಿಟ್ಟು ಏನಾಗುತ್ತೆ ಅದ್ರ ಮುಖಾಂತರ ಇದನ್ನ ಚಾಕುನ ಚೆನ್ನಾಗಿ ಕಾಯಿಸಿ ಲೈಟ್ರಿಗೆ ಹಿಡಿಯೋದು, ಸೋಪ್ ಹಿಡಿಯೋದು, ಆ ಥರ ಸುಮಾರು ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಸುಮಾರು ದುಡ್ಡು ದುಡಿತಿದ್ದಾರೆ. 1 ಮಿಲಿಯನ್ 10 ಮಿಲಿಯನ್ ಅಂತ. ಸೊ ಅದ್ರ ಮುಖಾಂತರ ದುಡ್ಡು ಮಾಡ್ಬೋದು. ನೆಕ್ಸ್ಟ್ ದುಡ್ಡು ಎಷ್ಟು ದುಡಿಬೋದು ಯೂಟ್ಯೂಬಲ್ಲಿ. ನೆಕ್ಸ್ಟ್ ದುಡ್ಡು
ಯೂಟ್ಯೂಬ್ 1000 ವ್ಯೂಸ್ಗೆ ಎಷ್ಟು ಪೇ ಮಾಡ್ತಾರೆ, ಅದು ಹ್ಯಾಡ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಕೊಡ್ತಲ್ಲ ಅದು ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡೆವಲಪ್ಡ್ ಕಂಟ್ರಿ ಬಂದು ಅಮೆರಿಕ, ಆಸ್ಟ್ರೇಲಿಯಾ, ದುಬೈ ಅಂತ ಕಡೆ ಎಲ್ಲ ಬಂದು ನಿಮಗೆ 1000 ವ್ಯೂಸ್ಗೆ $1 ಇಂದ $10 ವರೆಗೂ ಪೇ ಮಾಡ್ತಾರೆ. ಅಂದ್ರೆ 60 ರೂಪಾಯಿಂದ 600 ರೂಪಾಯಿವರೆಗೂ ಪೇ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ 1000 ವ್ಯೂಸ್ಗೆ 32 ಇಂದ 40 ರೂಪೀಸೇ ಮ್ಯಾಕ್ಸಿಮಮ್. ಒಬ್ಬೊಬ್ಬರಿಗೆ 5000ಗೆ ಇಷ್ಟು ದುಡ್ಡು ಬರ್ಬೋದು, 10,000 ವ್ಯೂಸ್ ಆದ್ಮೇಲೂ ಇಷ್ಟು ದುಡ್ಡು ಬರ್ಬೋದು. ಒಟ್ಟು ಮ್ಯಾಕ್ಸಿಮಮ್ 1000 ವ್ಯೂಸ್ ಒಬ್ಬ ದುಡಿತಾನೆ ಅಂದ್ರೆ 30 to 40 ರೂಪೀಸ್ ಮ್ಯಾಕ್ಸಿಮಮ್. ಎಲ್ಲರೂ ಅಷ್ಟೊಂದು ದುಡಿಯಲ್ಲ. ಸೊ ಈ ದುಡ್ಡು ಹೆಂಗ್ ಬರುತ್ತಪ್ಪ ಅಂದ್ರೆ, ವಿಡಿಯೋ ಪ್ಲೇ ಆಗಿಂತ ಮುಂಚೆ ನಿಮ್ಗೆ ಒಂದ್ಸತಿ 5 ಸೆಕೆಂಡ್ ಆಡ್ ಬರುತ್ತೆ, ಸ್ಕಿಪ್ ಆಡ್ ಅಂತ ಕೇಳುತ್ತೆ, ಒಂದ್ಸತಿ 20 ಸೆಕೆಂಡ್ ಆಡ್ ಅದಾಗದೇ ಬರುತ್ತೆ. ಸೊ ಅದು ದುಡ್ಡು ಬರೋಕೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ದುಡ್ಡು ಬರೋದು. ಸೊ ಆಡ್ 1000 ಸತಿ ಪ್ಲೇ ಆದ್ರೆ ಇಷ್ಟು ದುಡ್ಡು ಅಂತ ರೇಟ್ ಇರೋದು. $2 $1 ಅಂತ ಇರುತ್ತೆ. ನಿಮ್ಗೆ ಎಲ್ಲಾ ವಿಡಿಯೋಗೂ ಈ ತರ ಆಡ್ ಪ್ಲೇ ಆಗಲ್ಲ. 1000 ವ್ಯೂಸ್ಗೆ 200 ಅಥವಾ 300 ವ್ಯೂಸ್ಗೆ ಮಾತ್ರ ಈ ತರ ಆಡ್ ಪ್ಲೇ ಆಗೋದು. ಎಲ್ಲಾ ಸತಿನೂ ಪ್ಲೇ ಆಗಲ್ಲ. ನಿಮ್ ವಿಡಿಯೋ ನಡಿಬೇಕಾದ್ರೆ ಆಡ್ ಇಲ್ಲಿ ಏನಾದ್ರು ಪ್ಲೇ ಆಯ್ತು ಅಂದ್ರೆ ಕೆಳಗಡೆ ಪ್ಲೇ ಆಯ್ತು ಅಂದ್ರೆ ಅದಕ್ಕೆ ಬೇರೆ ದುಡ್ಡು. ಆಡ್ 5 ಸೆಕೆಂಡ್ ಬಂದ್ರೆ ಬೇರೆ ದುಡ್ಡು, ಸ್ಕಿಪ್ ಕೊಟ್ರೆ ಬೇರೆ ದುಡ್ಡು, ಸ್ಕಿಪ್ ಹೊಡೆದ್ರೆ ಬೇರೆ ದುಡ್ಡು, ಆಡ್ ಮೇಲೆ ಕ್ಲಿಕ್ ಕೊಟ್ರೆ ಬೇರೆ ದುಡ್ಡು, ಕ್ಲಿಕ್ ಕೊಡದೆ ಹೋದ್ರೆ ಬೇರೆ ದುಡ್ಡು, ನಿಮ್ ವಿಡಿಯೋನ ಮೊಬೈಲ್ ಅಲ್ಲಿ ನೋಡಿದ್ರೆ ಬೇರೆ ದುಡ್ಡು, ಕಂಪ್ಯೂಟರ್ ನೋಡಿದ್ರೆ ಬೇರೆ ದುಡ್ಡು. ಸೊ ಈ ತರ ಡಿಪೆಂಡ್ ಆಗ್ತಾ ಇರುತ್ತೆ ದುಡ್ಡು ಮಾಡೋವಂಥದ್ದು. ಅದರಿಂದ ನೀವು ವಿಡಿಯೋ ಎಲ್ಲಿ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ನೋಡ್ತಾರೆ ಅನ್ನೋದು ಮುಖ್ಯ. ಸೊ ಅದರಿಂದ ಬೇರೆ ಕಡೆ ನೋಡುವಂತ ವಿಡಿಯೋಸ್ ನೀವು ದುಡ್ಡು ಮಾಡ್ಲೇಬೇಕು. ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಅಂದ್ರೆ ಬೇರೆ ಕಡೆ ನೋಡುವಂತ ವಿಡಿಯೋಸ್ ನ ಜಾಸ್ತಿ ಮಾಡಿ. ಫಾರ್ ಎಕ್ಸಾಂಪಲ್ ಈ ಗೇಮ್ ಆಡೋದ್ರಿಂದ ಚೆನ್ನಾಗಿ ದುಡ್ಡು ಮಾಡಬಹುದು. ಈ ಪ್ರ್ಯಾಂಕ್ ಬೇರೆಯವ್ರಿಗೆ ಪ್ರ್ಯಾಂಕ್ ಮಾಡೋದ್ರಿಂದ, ಈ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ, ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೋ ಮೆನಿ ಸಿಗುತ್ತೆ ಅದೇ ತರ ಜಾಸ್ತಿ. ಸೊ ಅದ್ರ ಮುಖಾಂತರ ದುಡ್ಡು ಮಾಡಬಹುದು. ಈ ಸಬ್ಸ್ಕ್ರೈಬರ್ ಮುಖಾಂತರ ಹೇಗೆ ದುಡ್ಡು ಮಾಡೋದು ಒಂದ್ ಹೇಳ್ತೀನಿ ಅಂದ್ರೆ, ಈ ಲೈಕು ಡಿಸ್ಲೈಕು ಮತ್ತೆ ಸಬ್ಸ್ಕ್ರೈಬರ್ ಯಾವ್ದೇ ರೀತಿ ಮ್ಯಾಟರ್ ಆಗಲ್ಲ ದುಡ್ಡು ಮಾಡೋಕೆ. ಬರೀ ವ್ಯೂಸ್ ಇಂದ ಮಾತ್ರ ದುಡ್ಡು ಮಾಡ್ಬೋದು. ಆದ್ರೆ ಈ ಸಬ್ಸ್ಕ್ರೈಬರ್ ಮುಖಾಂತರ ಯಾವ ರೀತಿ ದುಡ್ಡು ಮಾಡ್ಬೋದು ಅಂತ ಅಂದ್ರೆ, ನೀವು 1 ಲಕ್ಷ 2 ಲಕ್ಷ ಅಥವಾ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದ್ರೆ ಈ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ಬೋದು. ಈಗ ಅದ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಪ್ರಾಡಕ್ಟ್ ನ, ಅದು ಇಲ್ಲಾಂದ್ರೆ ಫಿಲಮ್ ಪ್ರಮೋಟ್ ಮಾಡ್ಬೋದು. ಅದೇ ರೀತಿ ಪ್ರಾಫಿಟಬಲ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತಾರೆ, ಸೇಲ್ ಮಾಡ್ತಿರ್ತಾರೆ, ಬೈಕು ಕಾರು ಏನೋ ಸೇಲ್ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ದುಡ್ಡು ಮಾಡ್ಬೋದು. ಸೊ ಅದ್ರ ಮುಖಾಂತರ ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೆ ಈ ತರ ದುಡ್ಡು ಮಾಡ್ಬೋದು. ಯೂಟ್ಯೂಬೇ ಬಿಟ್ಟು ಬೇರೆ ಯಾವ ರೀತಿ ದುಡ್ಡು ಮಾಡ್ಬೋದಪ್ಪ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಇನ್ನೊಂದೇನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 50,000 ರೂಪಾಯಿ ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್ ಏನೋ ಅಂತ ತಗೊಂಡಿರ್ತೀರ. ಅದು ತಗೊಂಡ್ರೆ ಅಮೆಝಾನ್ ಅಕಸ್ಮಾತ್ ತಗೊಂಡ್ರೆ ಅಫಿಲಿಯೇಟ್ ಲಿಂಕ್ ಅಂತ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಬೇರೆಯವ್ರು ತಗೊಂಡ್ರೆ ನೀವು ದುಡ್ಡು ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಬೇರೆಯವ್ರು ತಗೊಳ್ಳೋ ರೀತಿ ಮಾಡ್ಬೋದು ಅಂತಂದ್ರೆ, ರಿವ್ಯೂ ಮಾಡೋ ಮುಖಾಂತರ. ಅಕಸ್ಮಾತ್ ನೀವು ಅದನ್ನು 50,000 ಲ್ಯಾಪ್ಟಾಪ್ ತಗೊಂಡು ಅದ್ರ ಬಗ್ಗೆ ರಿವ್ಯೂ ಮಾಡಾಕಿ, ಅದ್ರ ಯಾರು ನೋಡಿದಿರೋ ಅಂತದ್ದು ಒಂದು ಅದರದ್ದು ಟೆಕ್ನಾಲಜಿನ ಯೂಸ್ ಬರ್ದಾಕಿ, ಕ್ಲಿಕ್ ಪೇಟ್ ಯೂಸ್ ಮಾಡ್ಕೊಂಡು. ಸೊ ಅದನ್ನ ಜನ ನೋಡ್ಬಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ತಗೊಳ್ಳಿ ಅಂತ ನೀವು ಹೇಳಿದ್ರೆ ಅದ್ರ ಮುಖಾಂತರ ನೋಡಿ ಎಲ್ಲ ಒಂದು 1,00,000 ಜನ ನೋಡಿ, ಒಂದು 5-10 ಜನ 20 ಜನ ತಗೊಂಡ್ರು ನಿಮ್ಗೆ 50,000 ರೂಪಾಯಿ ಲ್ಯಾಪ್ಟಾಪ್ಗೆ 5% ಅವ್ರಿಗೆ ಶೇರ್ ಅಥವಾ ಪ್ರಾಫಿಟ್ ಅಂತ ಕೊಟ್ರೆ 50,000 ರೂಪಾಯಿಗೆ 2,500 ರೂಪಾಯಿ ನಿಮಗೆ ಬರುತ್ತೆ. ಒಬ್ಬ ತಗೊಂಡ್ರು ಒಂದು 20 ಜನ ತಗೊಂಡು 25,000 50,000 ದುಡ್ಡು ಮಾಡ್ಕೊಬಹುದು. ಸೊ ಆ ರೀತಿ ಬೇಕಾದ್ರೂ ದುಡ್ಡು ಮಾಡ್ಕೊಬಹುದು. ಸೊ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ರಿವ್ಯೂ ಮಾಡೋ ಮುಖಾಂತರ ಚೆನ್ನಾಗಿ ದುಡ್ಡು ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಈಗ Redmi Note 4 ಅಂತ ಒಂದು ಮೊಬೈಲ್ ಬಂತು, ಅದ್ರ ಮುಖಾಂತರ ಸುಮಾರು ಜನ ದುಡ್ಡು ಮಾಡ್ಕೊಂಡ್ರೆ ಹೆಂಗಪ್ಪ ಅಂತ ಅಂದ್ರೆ, ಅದು ರಿವ್ಯೂ ಅದು ಬರೋಕ್ಕಿಂತ ಮುಂಚೆನೇ ಸುಮಾರು ಜನ ರಿವ್ಯೂ ಮಾಡೋದು. ಹೆಂಗೆ ಅಂತ ಅಂದ್ರೆ, ಅದು ಚೈನಾ ಮುಖಾಂತರ ಎಕ್ಸ್ಪೋರ್ಟ್ ಮಾಡ್ಕೊಂತಾರೆ. ಚೈನಾ ವೆಬ್ಸೈಟ್ ಅಲ್ಲಿ ಫಸ್ಟ್ ಇಂಡಿಯಾಗಿಂತ ಮುಂಚೆ ಲಾಂಚ್ ಆಗಿರುತ್ತೆ. ಸೊ ಒಂದು 5,000 ಅಥವಾ 10,000 ಎಕ್ಸ್ಟ್ರಾ ಕೊಟ್ಬಿಟ್ಟು ಅದನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ರಿವ್ಯೂ ಮಾಡ್ಬಿಟ್ಟು ವಿಡಿಯೋ ಮಾಡಾಕ್ತಾರೆ. ಸೊ ಮತ್ತೆ ತಗೊಳ್ಳೋರು ಹೆಂಗಿರ್ಬೋದು ಅಂತ ನೋಡ್ಬಿಟ್ಟು ತಗೊಂತೀವಿ. ಸೊ ಅದ್ರ ಮುಖಾಂತರ ನಾವು ಬೇಕಾದ್ರೆ ದುಡ್ಡು ಮಾಡ್ಬೋದು. ಏನೇನೋ ಹೇಳ್ಬೇಕಲ್ಲ ಮರ್ತೋಗಿದೆ, ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಹೇಳೋಣ. ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಒಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.